ಹಾಯ್ ಹಲೋ ನಮಸ್ಕಾರ. ನನ್ನ ಸಾಯಿ ಭಕ್ತರೊಂದಿಗೆ ಆಧ್ಯಾತ್ಮಿಕ ಜೀವನವನ್ನು ಸುಲಭವಾಗಿ ಪಡೆಯಲಾಗದು. ಕರುಣೆ ಮತ್ತು ಶ್ರದ್ಧೆ ಮುಖ್ಯವಾಗಿ ಬೆಳೆಸಿಕೊಳ್ಳಬೇಕು. ಸ್ವಾರ್ಥರಹಿತ ಪ್ರೀತಿ, ವಾತ್ಸಲ್ಯ ಮತ್ತು ಉದ್ಧಾರ ಜೀವನವನ್ನು ಶ್ರೀಮಂತಗೊಳಿಸಿರಬೇಕು. ಇದಕ್ಕೆ ಸಾಯಿ ಬಾಬಾರವರ ಅನುಭವವನ್ನು ನೀಡಿ ಭಕ್ತಿಯನ್ನು ಉದಾರೀಕರಣಕ್ಕೆ ತೋರಿಸಿರುವುದೇ ಸಾಕ್ಷಿ. ದಿವ್ಯ ಪ್ರೇಮವನ್ನು ಭಕ್ತರಲ್ಲಿ ಹರಿಸಿದ್ದಾರೆ. ಅದರಿಂದ ಪ್ರೇಮಾಮೃತ ಪಡೆದು ತಮ್ಮ ಕಷ್ಟಗಳನ್ನು ನೀಗಿಸಿಕೊಂಡವರು ಅಂದು ಇದ್ದರು, ಇವತ್ತಿಗೂ ಇದ್ದಾರೆ, ಮುಂದೆಯೂ ಇರುತ್ತಾರೆ. ಅವರ ಭರವಸೆಯ ಮಾತುಗಳು ಅವ್ಯಾಜ ಪ್ರೇಮದಿಂದ ಪ್ರೇರಿತವಾಗಿರುತ್ತದೆ. ಸಾಯಿ ಆಶ್ರಯ ನಿವಾಸದಲ್ಲಿ ಬಾಬಾರವರನ್ನು ದರ್ಶನ ಮಾಡಲು ಬಂದವರಿಗೆ ಅವಕಾಶ ನೀಡಲು ಬೆಳಗ್ಗೆ ಮನೆಯ ಗೇಟನ್ನು ಹಾರ್ದಿಕವಾಗಿ ಬರಮಾಡಿಕೊಳ್ಳಲು ತೆರೆದಿರುತ್ತಾರೆ. ಪುನಃ ಗೇಟನ್ನು ಹಾಕುವುದು ರಾತ್ರಿಯೇ. ಬಾಬಾರವರಿಗೆ ಪ್ರಾರ್ಥನೆ ಸಲ್ಲಿಸಲು ಯಾರು ಯಾವಾಗ ಬೇಕಾದರೂ ಬರಬಹುದು. ಬಂದವರಲ್ಲಿ ಸಜ್ಜನರೊಂದಿಗೆ ದುರ್ಜನರೂ ಬರುತ್ತಾರೆ. ದುರ್ಜನರಿಗೂ ದೇವರಲ್ಲಿ ಭಕ್ತಿ ಶ್ರದ್ಧೆ ಇರುತ್ತದೆ, ಪ್ರೀತಿ ಬೆಳೆದಿರುತ್ತದೆ. ಅವರಿಗೂ ತಮ್ಮದೇ ಆದ ಸಮಸ್ಯೆಗಳಿರುತ್ತವೆ. ಪರಿಹಾರ ಕಂಡುಕೊಡಲು ಬೇಡಿಕೆಯನ್ನು ಬಾಬನ ಚರಣಕ್ಕೆ ಸಮರ್ಪಿಸಲು ಬಂದಿರುತ್ತಾರೆ. ಆದರೆ ಲತಾರಾವ್ಗೆ ಬಾಬಾರವರ ರಕ್ಷಣೆ ಯಾವಾಗಲೂ ಇರುತ್ತದೆ. ಅಂಥವರು ಬರುವ ಮುಂಚೆಯೇ ಬಾಬಾರವರು ಅಪಾಯದ ಮುನ್ಸೂಚನೆಯನ್ನು ಮುಂಚಿತವಾಗಿ ತಿಳಿಸಿರುತ್ತಾರೆ. ಲತಾರಾವ್ ಬೆಳಗ್ಗೆ 4 ಗಂಟೆಗೆ ಎದ್ದು ಮನೆಯ ಮುಂದಿರುವ ಗೇಟನ್ನು ತೆರೆದಿರುತ್ತಾರೆ. ಒಮ್ಮೆ ಬಾಬನ ತಾಯಿಯ ಆಗಮನವಾಗುತ್ತದೆ. ಬಂದವರು ಒಳಗೆ ಬಂದು ಕುಳಿತಿದ್ದಾರೆ. 2 ನಿಮಿಷದಲ್ಲಿ ಬಾಬಾರವರು ಬಂದು ಕುಳಿತರು. ಕುಳಿತುಕೊಳ್ಳುವ ಮೊದಲು ತಾಯಿಯ ಕಾಲಿಗೆ ಎರಗಿ ಪ್ರಣಾಮ್ ಮಾತಾ ಎಂದು ಹೇಳಿದ್ದಾರೆ. ಅವರ ತಾಯಿ ಮಗನ ತಲೆಯನ್ನು ನೇವರಿಸಿ ಮೂಸಿದರಂತೆ. ನಂತರ ಮಗನನ್ನು ಕುಳಿತುಕೊಳ್ಳಲು ತಿಳಿಸಿದ್ದಾರೆ. ಬಾಬಾ ತಾಯಿ ಎದುರಿಗೆ ಹೋಗಿ ಕುಳಿತುಕೊಂಡಿದ್ದಾರೆ. ಬಂದವರನ್ನು ಉಪಚರಿಸಲು ಲತಾರವರು ಕಾಫಿ, ಹಾಲು ಯಾವುದನ್ನು ಕೊಡಲಿ ಎಂದು ಪ್ರಶ್ನಿಸಿದ್ದಾರೆ. ಅದಕ್ಕೆ ಬಾಬಾ ತಾಯಿ ನನಗೆ ಕಾಫಿ ಮತ್ತು ನನ್ನ ಮಗನಿಗೆ ಹಾಲು ಕೊಡಲು ಹೇಳಿದ್ದಾರೆ. ನಂತರ ಆಕೆ ಮಾತನ್ನು ಮುಂದುವರಿಸಿದ್ದಾರೆ. ಕೆಲವು ಗುಪ್ತ ವಿಚಾರವನ್ನು ಲತಾರವರಲ್ಲಿ ಹೇಳಿದ್ದಾರೆ. ನಂತರ ಲತಾರವರಿಗೆ ಪ್ರಶ್ನೆಯೊಂದು ಉದ್ಭವಿಸಿ ಅದನ್ನು ತಿಳಿದುಕೊಳ್ಳಲು ಪ್ರಶ್ನಿಸಿದ್ದಾರೆ. ನದಿ ಸಮುದ್ರವನ್ನು ಸೇರುವಂತೆ ಬಾಬಾ ನನ್ನನ್ನು ಅವರಲ್ಲಿ ಲೀನವಾಗಿಸಿದ್ದಾರೆ. ಆದರೂ ಮನಸ್ಸು ಕೆಲವೊಮ್ಮೆ ವಿಚಲಿತಗೊಳ್ಳುವುದಕ್ಕೆ ಏನು ಕಾರಣ ಎಂದು ಕೇಳಿದರಂತೆ. ಅದಕ್ಕೆ ಅವರು ಹೀಗೆ ಉತ್ತರಿಸಿದ್ದಾರೆ. ಮಗಳೇ, ಭೂಮಿಯಲ್ಲಿ ಹುಟ್ಟಿದ ನೀನು ಶರೀರ ಧಾರಣೆ ಮಾಡಿದ್ದಿ. ಮಾನವನಾಗಿ ಹುಟ್ಟಿದ ಮೇಲೆ ಸಹಜವಾದ ಕ್ರಿಯೆಗಳಿಗೆ ಒಳಪಡುವಂತಾಗುತ್ತದೆ. ಸಮಾಜದಲ್ಲಿರುವ ನೀನು ಇಷ್ಟವಾದವರೊಡನೆ ಇಷ್ಟವಾಗದವರೊಡನೆ ಸಂಪರ್ಕ ತಗುಲುತ್ತದೆ. ಬೇರೆಯವರು ತಯಾರಿಸಿದ ಆಹಾರವನ್ನು ನೀನು ತೆಗೆದುಕೊಳ್ಳಬೇಕಾಗುತ್ತದೆ. ನಕಾರಾತ್ಮಕ ಭಾವನೆ ಉಳ್ಳವರಿಂದ ಆಹಾರ ಪಡೆದಾಗ ಮನಸ್ಸು ವಿಚಲಿತಗೊಳ್ಳುವುದು ಸಹಜ. ಇದಕ್ಕೆ ಇರುವ ಉಪಾಯವೆಂದರೆ ಗಾಯತ್ರಿ ಜಪವನ್ನು ಜಪಿಸುವುದು. ನಿರಂತರವಾಗಿ ಜಪಿಸು. ಶಕ್ತಿಯುತವಾದ ಈ ಜಪದಿಂದ ಮನಸ್ಸು ಸ್ಥಿರವಾಗುವುದು ಎಂದು ತಿಳಿಸಿದರಂತೆ. ಇದರೊಂದಿಗೆ ಬಹಳ ವಿಷಯ ತಿಳಿಸಿಕೊಟ್ಟಿದ್ದಾರೆ. ಮಾತೆಯ ಮಾತನ್ನು ಕೇಳುತ್ತಾ ಕುಳಿತಿದ್ದ ಬಾಬಾ ಹೌದು ಎಂಬಂತೆ ತಲೆ ಮಾತ್ರ ಆಡಿಸುತ್ತಿದ್ದರಂತೆ. ಹೆಚ್ಚು ಮಾತನಾಡಲಿಲ್ಲ. ಈ ರೀತಿ ಬಾಬಾರವರ ತಾಯಿ ಇವರ ಮನೆಗೆ 3 ಬಾರಿ ಬಂದು ದರ್ಶನ ಕೊಟ್ಟಿದ್ದಾರೆ. ಬಾಬಾ ಮಾತ್ರ ಲತಾರಾವರೊಡನೆ ಇರುತ್ತಾರೆ. ಮೇ 5ನೇ ತಾರೀಕು 5 ನದಿಗಳ ತೀರ್ಥವನ್ನು ಕೊಟ್ಟಿದ್ದಾರೆ. ನಂತರ ಜನಿವಾರ ಹಾಕಿ ಮಂತ್ರೋಪದೇಶ ಮಾಡಿದ್ದಾರೆ. ಈ ಮಂತ್ರ ಜಪಿಸುವುದರಿಂದ ಗಾಯತ್ರಿ ಮಂತ್ರ ಜಪಿಸುವ ಅವಶ್ಯಕತೆ ಇಲ್ಲ. ಇನ್ನು ಮುಂದೆ ಅಂತಿಮ ಯಾತ್ರೆ ಆರಂಭವಾಗುತ್ತದೆ. ನಾನು ನಿನಗೆ ನೀಡಿರುವ ಮಂತ್ರ ಶಕ್ತಿಯುತವಾದುದು. ನಿನ್ನ ಮಕ್ಕಳಾದ ವಿಶಾಲ್ ಮತ್ತು ವಿಶ್ವಾಸ್ ನನಗೆ ಸೇರಿದವರು. ಅವರ ಜವಾಬ್ದಾರಿ ನಾನು ವಹಿಸಿಕೊಳ್ಳುತ್ತೇನೆ. ಮೋಹದ ಪರದೆಯನ್ನು ಕಿತ್ತು ಹಾಕು, ಭಕ್ತರ ಕಡೆ ಗಮನ ಹರಿಸು ಎಂದು ಬಾಬಾರವರು ತಿಳಿಸಿದ್ದಾರೆ. ಅದಕ್ಕೆ ಲತಾರವರು ಬಾಬಾರವರಲ್ಲಿ ಪ್ರಶ್ನಿಸಿದ್ದಾರೆ, ನೀವು ನನ್ನೊಂದಿಗೆ ಇರುತ್ತೀರಾ ಎಂದು. ಅದಕ್ಕೆ ಬಾಬಾ ಹೌದು, ನಾನು ಕೊಟ್ಟಿರುವ ಮಂತ್ರ ನಾನೆಂದು ತಿಳಿ ಎಂದು ತಿಳಿಸಿದ್ದಾರೆ. ಒಮ್ಮೆ ಇವರ ಮನೆಗೆ ಸ್ನೇಹಿತೆಯೊಬ್ಬಳು ಬಂದಿದ್ದಾಳೆ. ಆಗ ಬಾಬಾ ಹೇಳಿದರಂತೆ, ಈಗ ಬಂದಿರುವ ನಿನ್ನ ಸ್ನೇಹಿತೆಯ ಆತ್ಮ ಪರಿಶುದ್ಧವಾಗಿದೆ ಎಂದು. ಅದೇ ರೀತಿ ಮತ್ತೊಬ್ಬ ಸ್ನೇಹಿತೆ ಬಂದಾಗ ಅವಳ ಬಗ್ಗೆಯೂ ಹೇಳಿದ್ದರಂತೆ. ಈ ನಿನ್ನ ಸ್ನೇಹಿತೆ ಬಹಳ ಅಪಾಯಕಾರಿ, ಎಚ್ಚರಿಕೆಯಿಂದ ವ್ಯವಹರಿಸು ಎಂದು ಹೇಳಿದ್ದಾರೆ. ಇವರೊಂದಿಗೆ ಇರುವ ಬಾಬಾ ಕೆಲವೊಮ್ಮೆ ಹಾಡುವುದುಂಟು ಮತ್ತು ಕೆಲವೊಮ್ಮೆ ತಬಲ ಬಾರಿಸುವುದೂ ಉಂಟು. ರಾಮನವಮಿಯಂದು ರಾತ್ರಿ ತಬಲ ಬಾರಿಸುತ್ತಿದ್ದರಂತೆ.
ಶಬ್ದ ಕೇಳಿ ಮನೆ ಹೊರಗೆ ಬಂದ ಲತಾರಾವ್ ತಾವು ಅವರೊಂದಿಗೆ ಕುಳಿತರಂತೆ. ಆಗ ಬಾಬಾ ಇವರಿಗೆ ನೀನು ಹಾಡು ಎಂದು ಹೇಳಿದ್ದಾರೆ. ಹಾಡಿ ಅಭ್ಯಾಸವಿರದ ಅವರು ಭಜನೆಯಲ್ಲಿ ಕಲಿತ ಒಂದು ಹಿಂದಿ ಹಾಡನ್ನು ಹಾಡಿದ್ದಾರೆ. ಅದರ ಅರ್ಥ ಹೀಗಿದೆ: ನನಗೆ ಬಾಬಾರವರು ಸಿಕ್ಕಿದ್ದು ಪುಣ್ಯ, ಅವರ ಪ್ರೀತಿ ಸಿಕ್ಕಿದೆ ಎಂದು ಹಾಡಿದ್ದಾರೆ. ಅಷ್ಟಕ್ಕೆ ಹಾಡನ್ನು ನಿಲ್ಲಿಸಲು ಹೇಳಿ ಬಾಬಾ ಹಾಡಿನ ಮೂಲಕ ಹೀಗೆ ಹೇಳಿದರಂತೆ: ನನಗೆ ನನ್ನ ಮಗಳು ಸಿಕ್ಕಿರುವುದು ನನ್ನ ಪುಣ್ಯ, ಅವಳ ಪ್ರೀತಿ ನನಗೆ ಸಿಕ್ಕಿದೆ ಎಂದು. ಲತಾರಾವ್ ಹೇಳಿದ ಹಾಡನ್ನೇ ಬಾಬಾರವರು ಲತಾರಾವ್ಗೆ ಅನ್ವಯಿಸುವಂತೆ ತಿರುಗಿಸಿ ಹೇಳಿದ್ದಾರೆ. ಇದರಿಂದ ಬಾಬಾರವರು ಭಕ್ತರಲ್ಲಿ ಯಾವ ರೀತಿ ಪ್ರೇಮವನ್ನು ಇಟ್ಟುಕೊಂಡಿದ್ದಾರೆಂದು ತಿಳಿಯಬಹುದಾಗಿದೆ. ಬಾಬಾ ಇಂದು ಸಮಾಧಿ ಹೊಂದಿದ್ದಾರೆ. ಆದರೂ ಅವರ ವ್ಯಕ್ತಿತ್ವ, ನಡೆ, ನುಡಿ ಜನರಿಗೆ ನೀಡುತ್ತಿರುವ ಅನುಭವ ಗಮನಿಸಿದಾಗ ಅದ್ಭುತವಾಗಿ ತೋರುತ್ತದೆ. ಪರಬ್ರಹ್ಮ ದೃಷ್ಟಿಯಲ್ಲಿ ಸಮಾಧಿ ಹೊಂದಿದವರು, ಆದರೆ ಸಮಸ್ತ ಸೃಷ್ಟಿಯನ್ನು ಮಿಥ್ಯ ಎಂದು ತಿಳಿದಿದ್ದರು. ನಿರಾಡಂಬರವನ್ನು ಇಷ್ಟಪಡುವ ಬಾಬಾ ಲತಾರಾವರಲ್ಲಿ ಹೀಗೆ ಹೇಳಿದ್ದಾರೆ: ನಾನು ಉತ್ಸವ ಮೂರ್ತಿಯಾಗಲು ಬಂದಿಲ್ಲ. ಹಿಂದೆ ಋಷಿಗೆ ಮಾತು ಕೊಟ್ಟಿರುವಂತೆ ಇಲ್ಲಿಗೆ ಬಂದು ನೆಲೆಸಿದ್ದೇನೆ. ಲೋಕ ಕಲ್ಯಾಣ ನನ್ನ ಉದ್ದೇಶ. ನಿನ್ನ ಮೂಲಕ ಜನರಿಗೆ ನಾನು ಸ್ಪಂದಿಸುತ್ತೇನೆ. ಬಂದವರೊಡನೆ ನೀನು ಮಧುರವಾಗಿ ಮಾತನಾಡು. ಅವರ ಕಷ್ಟ ಸುಖವನ್ನು ವಿಚಾರಿಸು. ಹಸಿದವರಿಗೆ ಹೊಟ್ಟೆ ತುಂಬಿಸು. ದುಃಖ ತಪ್ತರಿಗೆ ಸಾಂತ್ವನದ ಮಾತನಾಡಿ ವಿಶ್ವಾಸ ತುಂಬು. ನಿರಾಡಂಬರವನ್ನು ಇಷ್ಟಪಡುವ ಬಾಬಾ ಲತಾರವರಲ್ಲಿ ಹೀಗೆ ಹೇಳಿದ್ದಾರೆ: ನಾನು ಉತ್ಸವ ಮೂರ್ತಿಯಾಗಲು ಬಂದಿಲ್ಲ. ಹಿಂದೆ ಋಷಿಗೆ ಮಾತು ಕೊಟ್ಟಿರುವಂತೆ ಇಲ್ಲಿಗೆ ಬಂದು ನೆಲೆಸಿದ್ದೇನೆ. ಲೋಕ ಕಲ್ಯಾಣ ನನ್ನ ಉದ್ದೇಶ. ನಿನ್ನ ಮೂಲಕ ಜನರಿಗೆ ನಾನು ಸ್ಪಂದಿಸುತ್ತೇನೆ. ಬಂದವರೊಡನೆ ನೀನು ಮಧುರವಾಗಿ ಮಾತನಾಡಿ ಅವರ ಕಷ್ಟ ಸುಖವನ್ನು ವಿಚಾರಿಸು. ಹಸಿದವರಿಗೆ ಹೊಟ್ಟೆ ತುಂಬಿಸು. ದುಃಖ ತಪ್ತರಿಗೆ ಸಾಂತ್ವನದ ಮಾತುಗಳನ್ನಾಡಿ ವಿಶ್ವಾಸ ತುಂಬು. ನಿನ್ನ ನಗೆ ಅವರಿಗೆ ಟಾನಿಕ್ ಆಗುತ್ತದೆ. ನನ್ನ ದರ್ಶನಕ್ಕಾಗಿ ಬಂದವರು ಏನು ನನಗಾಗಿ ತರುವುದು ಬೇಕಿಲ್ಲ. ನೀನು ಅಷ್ಟೇ. ಸಾಂಪ್ರದಾಯಿಕವಾದ ಸಂಪ್ರದಾಯವನ್ನು ಮಾಡಬೇಕಾಗಿಲ್ಲ. ಬೆಳಗ್ಗೆ ನೀನು ಗಂಟೆ ಬಾರಿಸಿದರೆ ನನಗೆ ಸುಪ್ರಭಾತ ಮೊಳಗಿದಂತೆ. ತುಳಿಸಿದಳ ನನ್ನ ಅಲಂಕಾರ. 1 ಲೋಟ ಹಾಲು, 1 ಲೋಟ ಮೊಸರು, ಸಕ್ಕರೆ, 1 ಚೂರು ಬೆಲ್ಲ ಅಥವಾ ಜೇನು ಯಾವುದಾದರೊಂದು ಸ್ವಲ್ಪ ಇಟ್ಟರೆ ಅದೇ ನನಗೆ ನೈವೇದ್ಯ. ಕಡೆ ಪಕ್ಷ 1 ಲೋಟ ನೀರು ಇಟ್ಟರೆ ಸಾಕು. ಬಂದವರಿಗೂ ಅಷ್ಟೇ. ಪ್ರಸಾದ ಕೊಡಬೇಕೆಂದು ಇಲ್ಲ. 1 ಲೋಟ ನೀರು ಕೊಡು. ಇದರಿಂದ ಬಂದವರ ಮನಸ್ಸು, ಹೃದಯ ತಂಪಾಗುತ್ತದೆ ಎಂದು ತಿಳಿಸಿದ್ದಾರೆ. ಭಾವನದು ಎಂಥ ವಿಶಾಲ ಹೃದಯ! ಬೇರೆಯವರ ಕಷ್ಟವನ್ನು ತನ್ನದೆಂದು ಭಾವಿಸಿ ತಮಗೆ ಸಮರ್ಪಿಸಿಕೊಳ್ಳುತ್ತಾರೆ. ಅದೇ ರೀತಿ ತಮ್ಮ ದಿವ್ಯ ಶಕ್ತಿಯಿಂದ ಅವರ ಪಾಪಗಳನ್ನು ತೊಳೆದು ಶಾಂತಿ ಸಮಾಧಾನ ನೀಡುತ್ತಾರೆ. ಬಾಬಾರವರು ಸಂತರಂತೆ ದೀಕ್ಷೆ ತೊಟ್ಟಿಲ್ಲ. ಸಂಸಾರದ ಬಂಧನಕ್ಕೆ ಒಳಪಟ್ಟಿಲ್ಲ. ಸಂಸಾರ ಜೀವನದಲ್ಲಿ ಮುಳುಗಿ ಲೌಕಿಕದಲ್ಲಿ ಹುಳುಗಳಂತೆ ವಿಲವಿಲನೆ ಒದ್ದಾಡುತ್ತಿದ್ದವರನ್ನು ಆತ್ಮಜ್ಞಾನದ ಅರಿವನ್ನು ನೀಡಲು ಧರೆಗೆ ಬಂದವರು. ಕಮಲದ ಎಲೆಯ ಮೇಲಿರುವ ನೀರಿನ ಬಿಂದುವಿನಂತೆ ಅವರ ಜೀವಿಸಿದಾಗ ಇದ್ದವರು. ವೈರಾಗ್ಯ ಮೂರ್ತಿಯಂತೆ ಇದ್ದು ಅಯಸ್ಕಾಂತದಂತೆ ಅಂದು ಇಂದು ಆಕರ್ಷಿಸಿದವರು. ಇದರಿಂದ ದೇವಮಾನವರೆಂದು ಕರೆಸಿಕೊಂಡಿದ್ದಾರೆ. ಲತಾರಾವ್ಗೆ ಇದನ್ನು ತಿಳಿಸುವುದರೊಂದಿಗೆ ಅವರಿಗೂ ಕೆಲವು ಸೂಚನೆಯನ್ನು ಕೊಟ್ಟಿದ್ದಾರೆ. ಮಗಳೇ, ಲತಾರಾವಾಗಿ ಜನ್ಮ ತಾಳಿದ ನೀನು ಜೀವನ್ಮುಕ್ತಳು. ಹಿಂದಿನ ಜೀವನವನ್ನು ತ್ಯಜಿಸಿದ್ದಿ. ಈ ಶರೀರ ಸಾಧನ ರೂಪವಾಗಿ ಪ್ರಕಾಶಿಸುತ್ತದೆ. ಹೊಸದಾಗಿ ಜನ್ಮ ಈಗ ಪಡೆದಿರುವ ನಿನಗೆ ನಾನು ಪೂನಂ ಎಂದು ನಾಮಕರಣ ಮಾಡುತ್ತಿದ್ದೇನೆ. ಪೂನಂ ಎಂದರೆ ಚಂದ್ರ. ಅಮಾವಾಸ್ಯೆ ನಿನ್ನ ಜೀವನದಲ್ಲಿ ಮುಗಿದಿದೆ. ಚಂದ್ರನಂತೆ ಹುಣ್ಣಿಮೆಯ ತಂಪು ಮತ್ತು ಬೆಳಕಾಗಬೇಕು ಇಲ್ಲಿಗೆ ಬರುವವರಿಗೆ. ಈ ಮನೆಯಲ್ಲಿ ನೀನು ನೆಪಕ್ಕೆ ಅಂಟಿಕೊಂಡಿರುವುದು ಅಷ್ಟೇ. ಗಂಡ ಮಕ್ಕಳು ಯಾವ ವಿಷಯಕ್ಕೂ ನೀನು ಹೊಂದಾಣಿಕೆ ಮಾಡಿಕೊಳ್ಳಬೇಡ. ನಿನ್ನ ಮಕ್ಕಳಾದ ವಿಶಾಲ್ ಮತ್ತು ವಿಶ್ವಾಸ್ ನನಗೆ ಸೇರಿದವರು. ಅವರ ಜವಾಬ್ದಾರಿ ನನಗಿರಲಿ. ಜನರ ಉದ್ಧಾರದ ಕಡೆ ನೀನು ಗಮನವಿರಲಿ. ಇಲ್ಲಿ ಬರುವವರಲ್ಲಿ ಒಂದಲ್ಲ ಒಂದು ಬೇಡಿಕೆ ಇಟ್ಟುಕೊಂಡು ಬರುತ್ತಾರೆ. ಕೆಲವರು ಕುತೂಹಲದಿಂದಲೂ ಬರಬಹುದು. ಮತ್ತೆ ಕೆಲವರು ಯಾವ ರೀತಿ ಫಲಾಪೇಕ್ಷೆ ಇಲ್ಲದೆ ಭಕ್ತಿಭಾವ ಹೊಂದಿ ಬರಬಹುದು. ನಾನು ನೀಡಿರುವ ಮಂತ್ರ ನಾನು ಇದ್ದ ಹಾಗೆ. ಅದನ್ನು ಉಪಯೋಗಿಸಿಕೊಂಡು ಬಂದವರಿಗೆ ದುಃಖ ನೀಗುವಂತೆ ಮಾಡು ಎಂದು ತಿಳಿಸಿದ್ದಾರೆ. ದೇವಿ ಅಂಶದಿಂದ ಜನಿಸಿರುವ ನಿನಗೆ ತ್ರಿಶೂಲ, ಢಮರು, ಚಕ್ರ ಎಲ್ಲ ರೀತಿಯ ಆಯುಧವನ್ನು ದಯಪಾಲಿಸಿದ್ದೇನೆ ಎಂದು ಬಾಬಾ ಹೇಳಿದರಂತೆ. ಅದಕ್ಕೆ ಲತಾರವರಿಗೆ ನಗು ಮತ್ತು ಆಶ್ಚರ್ಯ ಉಂಟಾಗಿದೆ. ಅದಕ್ಕೆ ಅವರು ಆಯುಧಗಳನ್ನು ಇಟ್ಟುಕೊಂಡು ಏನು ಮಾಡಲಿ, ನಾನು ಯಾರ ಜೊತೆ ಯುದ್ಧ ಮಾಡಲಿ ಎಂದು ಕೇಳಿದ್ದಾರೆ. ಅದಕ್ಕೆ ಬಾಬಾ, ಅಸ್ತ್ರಗಳೆಂದರೆ ಕಣ್ಣಿಗೆ ಕಾಣುವ ಆಯುಧವಲ್ಲ,
ಆಯುಧಗಳ ಶಕ್ತಿ ನಿನ್ನಲ್ಲಿ ಆವಿರ್ಭಾವವಾಗಿದೆ. ಇಲ್ಲಿ ನಾನಾ ರೀತಿಯ ಜನರು ಬರಲಿದ್ದಾರೆ. ಎಲ್ಲರೂ ಒಂದೇ ರೀತಿಯ ಬೀಜದಿಂದ ಜನಿಸಿ ಬಂದವರಲ್ಲ. ಬಿತ್ತಿದಂತೆ ಬೆಳೆ ಬೆಳೆದಿರುತ್ತದೆ. ವಿಷ ಬೀಜದಿಂದ ಜನಿಸಿದವರು ವಿಷವನ್ನು ಕಾರುವವರಾಗಿರುತ್ತಾರೆ. ಹಾಲಿನಂಥ ಬೀಜದಿಂದ ಜನಿಸಿದವರು ಅಮೃತಮಯಿಗಳಾಗಿರುತ್ತಾರೆ. ನಿನ್ನಲ್ಲಿರುವ ಶಕ್ತಿ ಇದನ್ನು ಗುರುತಿಸಿ ಕಾರ್ಯ ಮಾಡುತ್ತದೆ. ಸಜ್ಜನರಿಗೆ ನನ್ನ ಆಶೀರ್ವಾದ ಮತ್ತು ದುರ್ಜನರಿಗೆ ಅದಕ್ಕೆ ತಕ್ಕ ಫಲ ದೊರಕುತ್ತದೆ. ಲತಾರಾವ್ ಸತ್ತು ಪೂನಂ ಹೆಸರಿನಿಂದ ಈ ಜನ್ಮದಲ್ಲಿ ಪುನಃ ಜನ್ಮ ತಾಳಿರುವುದು ಬಾಬನ ಆಶೀರ್ವಾದದ ಫಲ. ಬಾಬಾ ಹೇಳಿದಂತೆ ಮಾಡುವ ಜವಾಬ್ದಾರಿ ಇವರದಾಗಿದೆ. ಅದರಂತೆ ಸಂಸಾರದಲ್ಲಿ ಇದ್ದರೂ ಯಾರೂ ತನ್ನವರಲ್ಲ ಎಂದು ಭಾವಿಸಿ ದೇವ ಪುಷ್ಪವಾಗಿ ಕಂಡುಬಂದಿದ್ದಾರೆ. ಶ್ರೀ ಸಾಯಿ ಧರಿಸಿದ ದಿವ್ಯ ಪಂಚರತ್ನಮಾಲೆ ಸಂಚಿಕೆಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಸಂಚಿಕೆಯಲ್ಲಿ ನಿಮ್ಮ ಭೇಟಿ. ಅಲ್ಲಿವರೆಗೂ ನಮಸ್ಕಾರ ಗೆಳೆಯರೆ.